ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ನಮ್ಮ ಜಗತ್ತಿನ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್, ಅತಿ ದೊಡ್ಡ ಫೌಂಡರ್, ಒಂದು ರೀತಿ ಹುಚ್ಚ ಅಂತ ಬೇಕಾದರೂ ಅನ್ಬೋದು, ಒಂದು ರೀತಿ ಮ್ಯಾಡ್ ಅಂತ ಬೇಕಾದರೂ ಅನ್ಬೋದು. ನಾನು ಮಾತನಾಡ್ತಿರುವಂಥ ವ್ಯಕ್ತಿ ಎಲಾನ್ ಮಸ್ಕ್. When critics say you can't do this, your answer to them is, we've done it. ಏನಾದರೂ ಒಂದು ತುಂಬ ದೊಡ್ಡದನ್ನು ಅಚೀವ್ ಮಾಡೋದಕ್ಕೆ ಒಂಥರ ಹುಚ್ಚರೇ ಆಗಿರಬೇಕು. ಆ ಥರ ರಿಸ್ಕ್ ತೊಗೊಳೋದಕ್ಕೆ ರೆಡಿ ಇರಬೇಕು ಅಂದರೆ ಹುಚ್ಚರೇ ಆಗಿರಬೇಕು. ಆ ಥರ ಹುಚ್ಚ ರೀತಿಯಲ್ಲಿ ನಾವೇನಾದರೂ ಅಚೀವ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ಏನಾದರೂ ತುಂಬ ದೊಡ್ಡದಾಗಿ ಅಚೀವ್ ಮಾಡ್ತೀವಿ ಅಥವಾ ಬರ್ಬಾದ ಹೋಗ್ತೀವಿ. ಹುಚ್ಚು ಡಿಶನ್ನು ತಗೊಂಡು ಅಚೀವ್ ಮಾಡಿರೋರಲ್ಲಿ ನಂಬರ್ 1 ಸ್ಥಾನ ನಂಗನಿಸ್ದಂಗೆ ಎಲಾನ್ ಮಸ್ಕೇನೆ. ಅವ್ರ ಥರ ರಿಸ್ಕನ್ನು ನಂಗನಿಸ್ದಂಗೆ, ಅವ್ರ ಥರ ಹುಚ್ಚಾಟವನ್ನು ನಂಗನಿಸ್ದಂಗೆ ಬೇರಾವ ಬಿಸ್ನೆಸ್ ಮ್ಯಾನ್ ಕೂಡ ಮಾಡಿರೋದನ್ನು ಈ ಲೆವೆಲಿಗೆ ನಾನು ನೋಡಿಲ್ಲ. ಅವ್ರು ಆ್ಯಕ್ಚುಲಿ ಮೊದಲು ಒಂದು ಕಂಪನಿಯನ್ನು ಶುರು ಮಾಡ್ತಾರೆ. ಒಂದೊಂದಾಗಿ ಹೇಳ್ಕೊಬರ್ತೀನಿ. 1995ನೇ ಇಸ್ವಿಯಲ್ಲಿ ಜಿಪ್2 ಅಂತ ಒಂದು ಕಂಪನಿಯನ್ನು ಶುರು ಮಾಡ್ತಾರೆ. ಅದನ್ನು ಕಾಂಪ್ಯಾಕ್ ಅಂತ ಒಂದು ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಕಂಪನಿಗೆ 1999ರಲ್ಲಿ ಸೇಲ್ ಮಾಡ್ತಾರೆ. ಅಂದರೆ ಫೌಂಡ್ ಆದಂಥ 4 ವರ್ಷಕ್ಕೆ ಕಾಂಪ್ಯಾಕ್ಟ್ ಕಂಪನಿಗೆ ಸೇಲ್ ಮಾಡ್ತಾರೆ $307 ಮಿಲಿಯನ್. ಆ ಟೈಮಲ್ಲಿ ಅವ್ರು ಇನ್ನೂ ತುಂಬ ಹೆಂಗಾಗಿರ್ತಾರೆ. ಅವ್ರು ಆ್ಯಕ್ಚುಲಿ ಆ ಟೈಮಲ್ಲಿ ಅವ್ರಿಗೆ ಕೂದಲೇ ಇರಲ್ಲ. ಒಂದು ಫೋಟೋ ತೋರಿಸ್ತಾ ಇದ್ದೀನಿ. ಆಮೇಲೆ ಈಗ ಸದ್ಯಕ್ಕೆ ಅವರೆಲ್ಲ ಅವ್ರು ಅಂದರೆ ಇಂಪ್ಲಾಂಟ್ ಮಾಡಿಸ್ತಾರೆ, ಏರ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಮಾಡ್ತಾರಲ್ವ, ಅದು ಮಾಡ್ಕೊಂಡು ಕೂದಲು ಬರ್ಸ್ಕೊಂಡಿದ್ದಾರೆ. ಸೊ ಆ ಟೈಮಲ್ಲೇ ಅವರು ಒಂದು ರೀತಿ ಮಿಲಿಯನಿಯರ್ ಆಗ್ತಾರೆ. $307 ಮಿಲಿಯನ್ಗೆ ಸೇಲ್ ಮಾಡ್ತಾರೆ ಅದನ್ನ. ಅದಾದಮೇಲೆ ಈ ಕಂಪನಿನ ಸೇಲ್ ಮಾಡಿ ಪೇಪಾಲ್ x.com ಅಂತ ಪೇಪಾಲ್ ಕಂಪನಿಯನ್ನು ಶುರು ಮಾಡ್ತಾರೆ. ಅವರು ಅದನ್ನು ಎಕ್ಸಿಟ್ ಆಗಬೇಕಾದ್ರೆ ಶುರು ಮಾಡಿ 3 ವರ್ಷಕ್ಕೆ ಆ ಕಂಪ್ನಿಯಿಂದ ಎಕ್ಸಿಟ್ ಆಗ್ತಾರೆ. eBayಗೆ ಈ ಒಂದು ಪೇಪಾಲ್ನ ಸೇಲ್ ಮಾಡ್ತಾರೆ, ಆಯಿತಾ. ಸೊ ಅವ್ರು ಎಕ್ಸಿಟ್ ಆದೋ ಟೈಮಲ್ಲಿ ಆ ಕಂಪನಿಯ ವ್ಯಾಲ್ಯೂಯೇಷನ್ $1.5 ಬಿಲಿಯನ್. ನೋಡಿ, ಒಂದು ಕಂಪನಿನ ಸೇಲ್ ಮಾಡಿದ್ರು, ಅದರಲ್ಲಿ ಬಂದಂಥ ದುಡ್ಡಿಂದ ಇನ್ನೊಂದು ಕಂಪ್ನಿ ಶುರು ಮಾಡ್ತಾರೆ, ಪೇಪಾಲ್ ಈಗಲೂ ಕೂಡ ರನ್ನಿಂಗ್ ಇರುವಂಥ ಕಂಪ್ನಿ, ಮೋಸ್ಟ್ ಪಾಪ್ಯುಲರ್ ಪೇಮೆಂಟ್ ಗೇಟ್ವೇ ಕಂಪ್ನಿ ಇದು. ಸೊ ಅಲ್ಲೂ ಕೂಡ ದುಡ್ಡು ಮಾಡ್ಕೋತಾರೆ. ಅದಾದಮೇಲೆ 2002ನೇ ಇಸ್ವಿಯಲ್ಲಿ ಸ್ಪೇಸ್ ಎಕ್ಸ್ ಕಂಪ್ನಿಯನ್ನು ಶುರು ಮಾಡ್ತಾರೆ. ಆ ಟೈಮಲ್ಲೇ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಬಗ್ಗೆ ಅವರು ಯೋಚನೆ ಮಾಡಿದರು, ಇನ್ವೆಸ್ಟ್ಮೆಂಟನ್ನು ಮಾಡಿದರು. ಅಂದರೆ ದೊಡ್ಡ ವಿಷಯ ಸ್ಪೇಸ್ ಎಕ್ಸ್. ಈಗ ಈ ಒಂದು ಸ್ಪೇಸ್ ಎಕ್ಸು ಲಿಟ್ರಲಿ ಒನ್ ಆಫ್ ದ ಬಿಗ್ಗೆಸ್ಟ್ IPO ಆಗೋ ಸಾಧ್ಯತೆ ಇದೆ. ಸೊ IPO ತಯಾರಿ ನಡೆಸ್ಕೋತಾ ಇದ್ದಾರೆ. ಸೊ ಇದು ಅವ್ರು ಇನ್ವೆಸ್ಟ್ ಮಾಡಿದ್ದು. ಅದಾದಮೇಲೆ ಅವರೆಲ್ಲೂ ಕೂಡ ಅವ್ರ ಶೇರ್ಸನ್ನು ಸೇಲ್ ಮಾಡಿಲ್ಲ. ಮೊನ್ನೆ ಟೆಕ್ ನ್ಯೂಸಲ್ಲೂ ಕೂಡ ಹೇಳ್ತಾ ಇದ್ದೆ. ಸೊ ಈ ಸ್ಪೇಸ್ ಎಕ್ಸಲ್ಲಿ ಎಲಾನ್ ಮಸ್ಕಿಂದು 47-44% ಶೇರ್ ಇದೆ. ಹತ್ತತ್ರ ಅರ್ಧದಷ್ಟು ಕಂಪ್ನಿಯನ್ನು ಎಲಾನ್ ಮಸ್ಕೆ ಓನ್ ಮಾಡ್ತಾರೆ. ಸೊ ಈ ಒಂದು IPO ಆಯಿತು ಅಂತ ಅಂದರೆ ಎಲಾನ್ ಮಸ್ಕು ಜಗತ್ತಿನ ಮೊಟ್ಟ ಮೊದಲ ಟ್ರಿಲಿಯನಿಯರ್ ಆಗ್ತಾನೆ. ಟ್ರಿಲಿಯನಿಯರ್, ಬಿಲಿಯನಿಯರ್ ಅಲ್ಲ, ಟ್ರಿಲಿಯನಿಯರ್. 1 ಟ್ರಿಲಿಯನ್ ಅಂತ ಅಂದರೆ 1000 ಬಿಲಿಯನ್. 1 ಟ್ರಿಲಿಯನ್ ಅಂತ ಅಂದರೆ 95 ಲಕ್ಷ ಕೋಟಿ. 1 ಬಿಲಿಯನ್ ಅಂತ ಅಂದರೆ ಹತ್ತತ್ರ 9,500 ಕೋಟಿ ಆಗುತ್ತೆ. 100 ಬಿಲಿಯನ್ ಅಂತ ಅಂದರೆ ಹತ್ತತ್ರ 95,000 ಕೋಟಿ ಆಗುತ್ತೆ. 1 ಲಕ್ಷ ಕೋಟಿ ಹತ್ತತ್ರ. ಬಟ್ 1 ಟ್ರಿಲಿಯನಿಯರ್ 95ರಿಂದ 1 ಲಕ್ಷ ಅಲ್ಲ, 95ರಿಂದ 95 ಲಕ್ಷದಿಂದ 1 ಕೋಟಿ ರುಪೀಸಲ್ಲಿ ಹೇಳ್ತಾ ಇದ್ದೀನಿ ನಾನು. ಸೊ ಕ್ರೇಜಿ ದೊಡ್ಡ ಅಮೌಂಟ್ ಅದು. ಸೊ ಒಟ್ಟಿನಲ್ಲಿ ಈ ತಿಂಗಳೇ IPO ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು. ಸೊ ಇದನ್ನು ಬಿಟ್ಟರೆ 2004ರಲ್ಲಿ ಟೆಸ್ಲಾ ಶುರು ಮಾಡ್ತಾರೆ. ನೋಡಿ ಹೆಂಗಿದೆ ಇರೋದು, ಹಿಸ್ಟ್ರಿ ಹೆಂಗಿದೆ ನೋಡಿ. ಪೇಪಾಲ್ ಮೋಸ್ಟ್ ಪಾಪ್ಯುಲರ್ ಕಂಪ್ನಿ, ಸ್ಪೇಸ್ ಎಕ್ಸ್ ಮೋಸ್ಟ್ ಪಾಪ್ಯುಲರ್ ಕಂಪ್ನಿ, ಟೆಸ್ಲಾ ಅದು ಕೂಡ ಅತಿ ಹೆಚ್ಚು ಎಲೆಕ್ಟ್ರಿಕ್ ಕಾರ್ಗಳನ್ನು, ಒನ್ ಆಫ್ ದ ಅತಿ ಹೆಚ್ಚು ಎಲೆಕ್ಟ್ರಿಕ್ ಕಾರ್ಗಳನ್ನ ಸೇಲ್ ಮಾಡುವಂಥ ಕಂಪನಿ. 2004ರಲ್ಲಿ ಇದಕ್ಕೆ ಶುರು ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಇದು ಪಬ್ಲಿಕಲಿ ಟ್ರೇಡೆಡ್ ಕಂಪ್ನಿ ಕೂಡ ಹೌದು, ನ್ಯಾಸ್ಡ್ಯಾಕಲ್ಲೆಲ್ಲ ಇಷ್ಟ ಆಗಿದೆ. ಸೊ ಈ ಕಂಪನಿ ವ್ಯಾಲ್ಯೂಯೇಷನ್ ಸದ್ಯಕ್ಕೆ $500-600 ಬಿಲಿಯನ್. ಸೊ ಇದು ಕೂಡ ತುಂಬ ಪಾಪ್ಯುಲರ್. ಆಮೇಲೆ ಸೋಲಾರ್ ಸಿಟಿ ಅಂತ 2006ರಲ್ಲಿ ಶುರು ಮಾಡ್ತಾರೆ. ಅದು ತುಂಬ ದೊಡ್ಡ ಒಂದು ಕಂಪನಿ ಏನಲ್ಲ. ಇದು ಬೇರೆಯವರಿಂದ ಅಕ್ವೈರ್ ಮಾಡ್ಕೊಂಡಿದ್ದು $2.6 ಬಿಲಿಯನ್. ಸೊ ಇದು ತುಂಬ ಪ್ರಾಫಿಟಬಲ್ ಕಂಪನಿ ಅಂತ ಏನು ಅನ್ನೋದಿಲ್ಲ.
ಸೊ ಮೋಸ್ಟ್ಲಿ ಫ್ಯೂಚರ್ನಲ್ಲಿ ತೊಗೊಂಬರ್ಬೋದೇನೋ. ಸೋಲಾರ್ ಎಲ್ಲ ತುಂಬ ಹೈಪ್ ಇರೋದ್ರಿಂದ ಫ್ಯೂಚರ್ನಲ್ಲಿ ಕಡಿಮೆ ದುಡ್ಡಿಗೆ ಅವರು ಸೋಲಾರ್ ಸಿಟಿ ಕಂಪ್ನಿಯನ್ನು ಬೆಳೆಸ್ಬೋದು, ಹೇಳೋದಕ್ಕಾಗಲ್ಲ. ಆಮೇಲೆ 2015ನೇ ಇಸ್ವಿನಲ್ಲಿ ಓಪನ್ ಎ ಐ ಚಾಟ್ GPT ಇನ್ವೆಸ್ಟ್ ಮಾಡ್ತಾರೆ. ಕ್ರೇಜಿ ಅಲ್ವಾ? ಅವ್ರು ಇನ್ವೆಸ್ಟ್ ಮಾಡಿರೋ ಎಲ್ಲ ಕಂಪನಿಗಳು ಕೂಡ ದೊಡ್ಡ ದೊಡ್ಡ ಕಂಪ್ನಿಗಳು. ಚಾಟ್ GPT AI ಫೀಲ್ಡನ್ನೇ ಚೇಂಜ್ ಮಾಡಿದಂಥ ಕಂಪನಿ ಚಾಟ್ GPT. ಓಪನ್ ಎ ಐ ಸ್ಟಾರ್ಟಿಂಗು ಒಂದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಆಗಿತ್ತು. ಈ ಓಪನ್ ಎ ಐದು ಒನ್ ಆಫ್ ದ ಫೌಂಡರ್ ಆ್ಯಕ್ಚುಲಿ ಎಲಾನ್ ಮಸ್ಕ್. ಕ್ರೇಜಿ ಮಾತ್ರ. ಬಟ್ ಅವರು 2018ರಲ್ಲಿ ಎಕ್ಸಿಟ್ ಆಗಿಬಿಡ್ತಾರೆ. 3 ವರ್ಷ ಆದಮೇಲೆ ನಾನ್ ಪ್ರಾಫಿಟ್ ಆಗಿದ್ದಾಗಲೇ ಎಕ್ಸಿಟ್ ಆಗಿಬಿಡ್ತಾರೆ. ಅವ್ರು ಎಕ್ಸಿಟ್ ಆದಮೇಲೆ ಈ ಓಪನ್ ಎ ಐನವರು ನಾನ್ ಪ್ರಾಫಿಟಿಂದ ಪ್ರಾಫಿಟ್ ಕಂಪ್ನಿಗೆ ಚೇಂಜ್ ಮಾಡ್ಕೋತಾರೆ. ಈಗ ಈ ಒಂದು ಓಪನ್ ಎ ಐ ಕಂಪನಿಯ ವ್ಯಾಲ್ಯೂಯೇಷನ್ನು $80 ಬಿಲಿಯನ್. ಇದು IPO ಏನೋ ಆಗ್ಬೋದು. IPO ಆಗಿದ್ರೆ ಹೆವಿ $800-900 ಬಿಲಿಯನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ವ್ಯಾಲ್ಯೂಯೇಷನ್ನು. ನೋಡಬೇಕು. ಓಪನ್ ಎ ಅಂತ ದೊಡ್ಡ ಕಂಪ್ನಿಯನ್ನು ಶುರು ಮಾಡಿದ ಮೊದಲ ಐಡಿಯಾ ಕೊಟ್ಟವರು ಒಟ್ಟಿನಲ್ಲಿ ಇವರೆಲ್ಲರೂ ಕೂಡ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಲಾನ್ ಮಸ್ಕ್ದು ಕೂಡ ಇತ್ತು. ಕ್ರೇಜಿ ಅಲ್ವಾ? 2016ರಲ್ಲಿ ನ್ಯೂರಾಲಿಂಕ್ ಕಂಪ್ನಿಯನ್ನು ಶುರು ಮಾಡ್ತಾರೆ. ಬ್ರೈನಿಗೆ ಒಂದು ಇಂಪ್ಲಾಂಟೇಷನ್ನ ಮಾಡಿ ನಾವು ಡಿವೈಸ್ಗಳನ್ನು ನಮ್ಮ ಬ್ರೈನಿಂದ ಕಂಟ್ರೋಲ್ ಮಾಡುವಂಥದ್ದು, ಮತ್ತು ನಮ್ಮ ಬ್ರೈನ್ ಆ್ಯಕ್ಟಿವಿಟಿಯನ್ನು ತಿಳ್ಕೊಂಡು ನಮಗೆ ಫ್ಯೂಚರ್ನಲ್ಲಿ ನಮ್ಮದು ಕೈಕಾಲು ಆಡಲ್ಲ ಅಂದರೂ ಕೂಡ ಅದರ ಮುಖಾಂತರ ನಾವು ನಡೆಯುವಂಥ ಶಕ್ತಿ ಆಗಿರ್ಬೋದು, ನೋಡುವಂಥ ಶಕ್ತಿ ಆಗಿರ್ಬೋದು, ಒಟ್ಟಿನಲ್ಲಿ ಬ್ರೈನ್ ರಿಲೇಟೆಡ್ ವಿಷಯಗಳು ಈ ಒಂದು ನ್ಯೂರಾಲಿಂಕ್ ಅವ್ರು ಮಾಡ್ತಾರೆ. ಇದರದೆಲ್ಲ ಆಲ್ರೆಡಿ ಟೆಸ್ಟಿಂಗ್ ನಡೀತಾ ಇದೆ. ಸೊ ಈ ಕಂಪನಿಯ ವ್ಯಾಲ್ಯೂಯೇಷನ್ನು $9-10 ಬಿಲಿಯನ್ ಅಂತ ಅಂತಾರೆ. ಇದನ್ನು ಪ್ರಾಫಿಟಬಲ್ ಆಗಿಲ್ಲ, ಇನ್ನೂ ರಿಸರ್ಚ್ ನಡೀತಾ ಇದೆ ಇದ್ರ ಬಗ್ಗೆ. ಫ್ಯೂಚರ್ನಲ್ಲಿ ಅದು ಬಂತು ಅಂದರೆ ಎಲ್ಲದಕ್ಕೂ ರೆಡಿ ಇದ್ದಾರೆ ಈ ಎಲಾನ್ ಮಸ್ಕ್ ನೋಡೋದಕ್ಕೆ ಹೋದರೆ. ಆಮೇಲೆ ಬೋರಿಂಗ್ ಕಂಪನಿ ಅಂತ. ಸೊ ಅಂದರೆ ಅಂಡರ್ಗ್ರೌಂಡ್ ಟನಲ್ನಲ್ಲಿ ವೆಹಿಕಲ್ಸ್ಗಳು ಓಡಾಡುವಂಥ ಒಂದು ಪ್ರಾಜೆಕ್ಟ್. ಇದು ಕೂಡ ಪ್ರಾಫಿಟಬಲ್ ಅಲ್ಲ. 2016ರಲ್ಲೇ ಶುರು ಮಾಡ್ತಾರೆ. ವ್ಯಾಲ್ಯೂಯೇಷನ್ $5.7 ಬಿಲಿಯನ್ ಇದೆ. ಇದನ್ನೆಲ್ಲ ಅದು ಯಾವ ಥರ ವ್ಯಾಲ್ಯೂಯೇಷನ್ ಆಗ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಕೂಡ ತುಂಬ ದೊಡ್ಡ ಕಂಪನಿನೇ. ಇದು ಪ್ರಾಫಿಟಬಲ್ ಇಲ್ಲ. ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ ಅಷ್ಟೇ, ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ. ಇನ್ನು 2022ರಲ್ಲಿ ಟ್ವಿಟ್ಟರ್ನ ಈ ಒಂದು ಎಲಾನ್ ಮಸ್ಕ್ ಅಕ್ವೈರ್ ಮಾಡ್ಕೋತಾನೆ. ಹುಚ್ಚ ಅನ್ನೋದು ಈ ಒಂದು ರೀಸನ್ಗೆ. ಅವನಿಗೆ ಅದರ ಅವಶ್ಯಕತೆ ಇರಲಿಲ್ಲ. ಒಂಥರ ಅವನಿಗೆ ಅದೇನು ಕ್ರೇಜೋ ಗೊತ್ತಿಲ್ಲ, $44 ಬಿಲಿಯನ್ ಕೊಟ್ಟು ಈ ಒಂದು ಟ್ವಿಟ್ಟರ್ನ ಅಕ್ವೈರ್ ಮಾಡ್ಕೋತಾನೆ. ಫಸ್ಟ್ ಆಫ್ ಆಲ್ ಟ್ವಿಟ್ಟರ್ಗೆ ಅಷ್ಟು ವ್ಯಾಲ್ಯೂಯೇಷನ್ ಇಲ್ಲ. ಓವರ್ ಜಾಸ್ತಿ ದುಡ್ಡನ್ನು ಕೊಟ್ಟು ಅವನು ಅಕ್ವೈರ್ ಮಾಡ್ಕೊಳ್ಳೋದು. ಈಗ ಕರೆಂಟ್ ವ್ಯಾಲ್ಯೂಯೇಷನ್ ಹಂಗೆ ಅನ್ನಿಸ್ದಂಗೆ ಅಷ್ಟಿರೋದು ಡೌಟೇನೆ. ಪ್ರಾಫಿಟಬಿಲಿಟಿ ಇದೆ, ಪ್ರಾಫಿಟಬಲ್ ಟ್ವಿಟ್ಟರು, ಬಟ್ ಅವ್ರು ಕೊಟ್ಟಿರೋ ದುಡ್ಡನ್ನ ರಿಕವರ್ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ. ಆ ಥರ ಇದೆ. ಬಟ್ ನೋಡೋಣ, ಏನಾದರೂ ಒಂದು ಮಾಡ್ತಾರೆ ಎಲಾನ್ ಮಸ್ಕು. ಸೊ ಓಕೆ, ಈ ಒಂದು ಟ್ವಿಟ್ಟರ್ನ ಒಂದು ರೀತಿ ಸ್ಪೇಸ್ ಎಕ್ಸ್ ಒಳಗೆ ಸೇರಿಸ್ಕೊಂಬಿಟ್ಟಿದ್ದಾರೆ ಈಗ. ಅದನ್ನು ಅದರೊಳಗಡೆ ಸೈಲೆಂಟಾಗಿ ನಡೆಸ್ಬಿಡೋಣ ಅಂದ್ಬಿಟ್ಟು. ಅಂದರೆ ಇನ್ನೊಂದು ಕಂಪ್ನಿ ಒಳಗಿದ್ರೆ ಲಾಸು ಪ್ರಾಫಿಟ್ ಎಲ್ಲ ಶೇರ್ ಮಾಡ್ಬೋದಲ್ಲ ಅನ್ನೋ ಒಂದು ರೀಸನ್ ಇರ್ಬೋದು ನಂಗೆ ಅನ್ನಿಸ್ದಂಗೆ. ಸೊ ಅದನ್ನು ಕನ್ಸಾಲಿಡೇಟ್ ಮಾಡಿಬಿಟ್ಟಿದ್ದಾರೆ ಸ್ಪೇಸ್ ಎಕ್ಸ್ ಜೊತೆಗೆ. ಇನ್ನು 2023ರಲ್ಲಿ XAI ಅಂತ ಒಂದು ಚಾಟ್ GPT ರೀತಿ ಕಂಪನಿಯನ್ನು ಎಲಾನ್ ಮಸ್ಕ್ ಶುರು ಮಾಡ್ತಾನೆ. ಸೊ ಇದರ ವ್ಯಾಲ್ಯೂಯೇಷನ್ ಅವ್ರ ಪ್ರಕಾರ $250 ಬಿಲಿಯನ್ ಅಂತ. ನನಗೇನೋ ಅಷ್ಟೊಂದು ವ್ಯಾಲ್ಯೂಯೇಷನ್ ಇರೋ ಡೌಟು. ಸೊ ಇದನ್ನು ಕೂಡ ಸ್ಪೇಸ್ ಎಕ್ಸು ಫೆಬ್ರವರಿ 2000 ಅಂದರೆ ಅವ್ರದ್ದೇ ಕಂಪ್ನಿ ಈ ಒಂದು XAIನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಅವನ ಕಂಪ್ನಿನ ಅವನೇ ಅಕ್ವೈರ್ ಮಾಡ್ದಂಗೆ ಒಂದು ರೀತಿ. ಇದು ಅಂದರೆ ಅವ್ರು ನಾನು ಹೇಳ್ಬೋದು, ನೋಡಪ್ಪ ನಂದು ಈ ಚೇರಿಗೆ ಅಥವಾ ನಂದು ಈ ಲ್ಯಾಪ್ಟಾಪಿಗೆ ನಾನು ಈ ಲ್ಯಾಪ್ಟಾಪ್ನ ಬೆಲೆ $1 ಬಿಲಿಯನ್ ಅಂತ ಅನ್ಬೋದು. ನಾನು ಹೇಳ್ತೀನಿ ನನ್ನ ಲ್ಯಾಪ್ಟಾಪ್ ನಾನೇ $1 ಬಿಲಿಯನ್ ಅಂತ ಹೇಳ್ಬೋದು. ಹಂಗಂತ ಈ ಲ್ಯಾಪ್ಟಾಪ್ನ ಬೆಲೆ $1 ಬಿಲಿಯನ್ ಹಾಕಿ ಸಾಧ್ಯನಾ? ಇಲ್ಲ. ಅವನ ಕಂಪ್ನಿ ಅವ್ನು ಎಷ್ಟು ಬೇಕಾದ್ರೂ ವ್ಯಾಲ್ಯೂಯೇಷನ್ ಹಾಕೊಬೋದು. ಆ ಥರ ಮಾಡಿಕೊಂಡು ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂಡಿದ್ದಾನೆ ಅಷ್ಟೇ, ಇನ್ನೇನೂ ಇಲ್ಲ. ಒಟ್ಟಿನಲ್ಲಿ IPO ಆಯಿತು ಅಂದರೆ ಅದು ವ್ಯಾಲಿಡೇಟ್ ಆಗಿಬಿಡುತ್ತೆ. IPO ಆಯಿತು ಅಂದರೆ ಜನ ದುಡ್ಡು ಕೊಟ್ಟು ತಗೋತಾರೆ ಶೇರ್ಸನ್ನು. ಆಗ ಅದು ವ್ಯಾಲಿಡೇಟ್ ಆಗಿಬಿಡುತ್ತೆ. ಅವ್ನು ಹೇಳಿದ ನಿಜ ಆಗಿಬಿಡುತ್ತೆ. ಜನ ಅದನ್ನು ನಂಬ್ತಾರೆ. ಓಕೆ ನೋಡಪ್ಪ, ಈ ಕಂಪ್ನಿ ವ್ಯಾಲ್ಯೂ ಇಷ್ಟು ಒಂದು ಶೇರಿಗೆ ಇಷ್ಟು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ರೆ ಜನ ಒಂದು ಕ್ರೇಜ್ಗೇನೆ ತಗೋತಾರೆ. ಆ ವ್ಯಾಲ್ಯೂಯೇಷನ್ ನಿಜ ಆಗಿಬಿಡುತ್ತೆ. ಅವ್ನು ಬುದ್ಧಿವಂತ, ಒಂಥರ ಹುಚ್ಚ, ಒಂಥರ ಬುದ್ಧಿವಂತ. ಒಟ್ಟಿನಲ್ಲಿ ಇವನು ಹುಟ್ಟಾಕಿರುವಂಥ ಕಂಪ್ನಿಗಳು ಲೆಜೆಂಡ್ರಿ ಕಂಪ್ನಿಗಳು ಒಂದು ರೀತಿ. ಯಾವುದು ಕೆಲವೊಂದು ಫ್ಲಾಪ್ ಆಗಿರ್ಬೋದು, ಕೆಲವೊಂದು ಪ್ರಾಫಿಟಬಲ್ ಇಲ್ಲದೆ ಇರ್ಬೋದು. ಎಲ್ಲ ಕೂಡ ತುಂಬ ಇಂಟ್ರೆಸ್ಟಿಂಗ್, ಯುನೀಕ್ ಆಗಿರುವಂಥ ಪ್ರಾಜೆಕ್ಟ್ಗಳು, ಯುನೀಕ್ ಆಗಿರುವಂಥ ಕಂಪ್ನಿಗಳು, ಬೇಜಾನ್ ದೊಡ್ಡ ಕಂಪ್ನಿಗಳು. ಕ್ರೇಜಿ. ನನಗನ್ನಿಸ್ದಂಗೆ ಎಲಾನ್ ಮಸ್ಕು ಅಮೇರಿಕಾದಲ್ಲಿ ಅತಿ ಹೆಚ್ಚು ಟ್ಯಾಕ್ಸನ್ನು ಪೇ ಮಾಡ್ತಿರುವಂಥ ವ್ಯಕ್ತಿ ನನಗನ್ನಿಸ್ದಂಗೆ. ಕ್ರೇಜಿ ಅಲ್ವಾ? ಸೊ ಇದಿಷ್ಟು ಈ ಹುಚ್ಚ ಎಲಾನ್ ಮಸ್ಕ್ನ ಬಗ್ಗೆ
ಮೊನ್ನೆ ಎಷ್ಟೋ ಎಂಥ ನನ್ನ ಮಗ ಎಲಾನ್ ಮಸ್ಕ್ ಅಂದರೆ ಮೊನ್ನೆ ಅವ್ನು ನಮ್ಮ ದೇಶದಲ್ಲಿ ಅವ್ನು ಟೆಸ್ಲಾ ಕಾರ್ಗಳು ಸೇಲ್ ಮಾಡ್ತಾಯಿದ್ದಾರೆ. ಅವ್ನು ಸ್ಟಾರ್ಟಿಂಗ್ ನಮ್ಮ ದೇಶಕ್ಕೆ ಬಂದಾಗ ನಮ್ಮ ದೇಶದಲ್ಲೇ ಏನು ಫ್ಯಾಕ್ಟ್ರಿ ಮಾಡಿಬಿಡ್ತೀವಿ ಅಂತೆಲ್ಲ ಅಂದರು. ಅದಾದ್ಮೇಲೆ ಒಳಗಡೆನೇ ಟ್ಯಾರಿಫ್ ಹಾಕ್ಸಿರ್ತಾರೆ ಮಸ್ಕಿಗೆ ಹೇಳಿ ಅಥವಾ ಯಾರು ಟ್ರಂಪಿಗೆ ಹೇಳಿ, ಟ್ರಂಪು ಟ್ಯಾರಿಫ್ ಎಲ್ಲ ಹಾಕಿದ್ಮೇಲೆ ಏನು ಮಾಡಿದ್ರು, ಕಾಂಪನ್ಸೇಟ್ ಮಾಡೋದಕ್ಕೆ ಡೀಲ್ ಮಾಡ್ಕೊಂಡು ಒಳಗಡೆನೆ ಬೇರೆ ದೇಶಗಳಿಂದ ಇಂಪೋರ್ಟ್ ಡ್ಯೂಟಿಯನ್ನು ಸ್ವಲ್ಪ ಕಡಿಮೆ ಮಾಡಿದ್ರು. ಯುರೋಪಿಯನ್ ದೇಶಗಳದೆಲ್ಲ ಕೆಲವೊಂದು ಕಾರ್ಗಳದ್ದು ಇಂಪೋರ್ಟ್ ಡ್ಯೂಟೀಸ್ ಕಡಿಮೆ ಆಯಿತು. ಸೊ ಏನು ಮಾಡ್ತಾಯಿದ್ದಾರೆ, ಈಗ ಟೆಸ್ಲಾ ಕಾರೆಲ್ಲ ಯುರೋಪಿಯನ್ ಜರ್ಮನಿ ಇಲ್ಲಿಂದ ನಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಏನು ಫ್ಯಾಕ್ಟ್ರಿ ಓಪನ್ ಮಾಡೋ ಪ್ಲ್ಯಾನ್ ಇತ್ತು ಟೆಸ್ಲಾ, ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಈಗ. ಜಸ್ಟ್ ಆ ಒಂದು ಇಂಪೋರ್ಟ್ ಡ್ಯೂಟಿ ಕಡಿಮೆ ಆಗಿರೋದ್ರಿಂದ. ಮತ್ತು ನಮ್ಮ ದೇಶದಲ್ಲಿ ಟೆಸ್ಲಾ ಕಾರ್ಗಳೇನು ಜಾಸ್ತಿ ಸೇಲ್ ಆಗ್ತಾಯಿಲ್ಲ ಏನೋಪ್ಪ. ಆದರೂ ಹೆವಿ ಬುದ್ಧಿವಂತ, ಕ್ರೇಜಿ ಮಾತ್ರ. ಆ್ಯಕ್ಚುಲಿ ಅವನು ಅಮೇರಿಕಾ ಅಲ್ಲ, ಸೌತ್ ಆಫ್ರಿಕಾದಲ್ಲಿ ಹುಟ್ಟಿ ಬೆಳೆದಿರೋನು ಅಮೇರಿಕಾದಲ್ಲೂ ಕಂಪ್ನಿ ಶುರು ಮಾಡಿ ಅಲ್ಲಿ ಸೆಟ್ಲಾಗಿದ್ದಾನೆ. ಆ ಥರ ವ್ಯಕ್ತಿ. ಮುಂಚೆ ಎಲ್ಲ ಟ್ರಂಪಿಗೆ ತುಂಬ ಕ್ಲೋಸ್ ಇದ್ದ, ಆಮೇಲೆ ಅವನ ಜೊತೆ ಕಿರಿಕ್ ಮಾಡ್ಕೊಂಡು ಹೊರಗಡೆ ಬಂದಿದ್ದಾನೆ. ಸೊ ಐ ಹೋಪ್ ನಿಮಗೆ ಇವನಿಂದ ಕೆಲವೊಂದು ಹೊಸ ವಿಷಯಗಳು ತಿಳುವಳಿಕೆ ಸಿಕ್ಕಿದೆ, ಒಂದು ಪಾಠ ಸಿಕ್ಕಿದೆ ಅಂತ ಅನ್ಕೋತೀನಿ. ಹೇಳಿದ್ನಲ್ಲ, ಏನಾದರೂ ಒಂದು ಅಚೀವ್ ಮಾಡಬೇಕು ಅಂದರೆ ಒಂದು ಹುಚ್ಚರಾಗಬೇಕು, ಹುಚ್ಚರ ಥರ ಏನಾದರೂ ಒಂದು ಮಾಡಬೇಕು. ಆ ಥರ ಮಾಡಿದ್ರೆ ಒಂದು ಯಾವುದೋ ಲೆವೆಲ್ ಸಕ್ಸಸ್ಸಲ್ಲಿ ಯಾವುದೋ ಒಂದು ಲೆವೆಲ್ ರೀಚ್ ಆಗ್ತೀರಾ ಅಥವಾ ಬರ್ಬಾದಾಗಿ ಹೋಗ್ತೀರಾ, ಎರಡರಲ್ಲಿ ಒಂದಂತೂ ಆಗ್ತೀವಿ. ಸೊ ಇದು ಈ ಒಂದು ಎಲಾನ್ ಮಸ್ಕ್ನ ಬಗ್ಗೆ ನನ್ನ ಒಪಿನಿಯನ್ನು. ಜಗತ್ತಿನ ಮೊಟ್ಟ ಮೊದಲ ಟ್ರಿಲಿಯನಿಯರ್. ನಿಮಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.